ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಶ್ರೀ ಭೂಮಿಸಿದ್ದೇಶ್ವರ ಬಸಪ್ಪನವರಿಗೆ ಅಂತೂ ಇಂತೂ ಬಸ್ ಬಂದೇ ಬಿಡ್ತು ಕಂಡ್ರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಒಂದು ಬೆಳಗಿನ ಜಾವ 3 ಗಂಟೆ ಆಗಿರ್ಬೋದು, 6 ಗಂಟೆ ಆಗಿರ್ಬೋದು, ಆ ಒಂದು ಟಾಟಾ ಎಸಿನಲ್ಲೇ ಹೋಗ್ತಾಯಿದ್ರು. ಚಳಿ, ಮಳೆ, ಹಿಮ ಎಲ್ಲ ಬರ್ತಾಯಿತ್ತು. ನೀವು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಕೂಡ ನೀವು ನೋಡಿದಿರಿ. ಬಸಪ್ಪನವರು ಮತ್ತು ಆ ಬಸಪ್ಪನ ಜೊತೆ ಹೋಗ್ತಾ ಇರ್ತಕ್ಕಂಥ ಒಂದು 4 ಜನ ವ್ಯಕ್ತಿಗಳಾಗಿರ್ಬೋದು, ಅವರು ಕೂಡ ನಿಂತ್ಕೊಂಡೆಲ್ಲ ಬರ್ತಾಯಿದ್ರು, ಚಳಿನೆಲ್ಲ ಬರ್ತಾಯಿದ್ರು. ತುಂಬಾ ಖುಷಿ ಆಗ್ತಿದೆ. ಈ ಒಂದು ಬಸ್ ಬರೋದಕ್ಕೆ ನೀವೆಲ್ಲರೂ ಕೂಡ ಕಾರಣ ಆಗಿದ್ದೀರಾ. ಅಂದರೆ ಸುತ್ತಮುತ್ತ ಹಳ್ಳಿಯವರು ಕೂಡ ಒಂದು ಸಹಾಯವನ್ನು ಮಾಡಿದ್ದೀರಾ, ಹಲವಾರು ಭಕ್ತರು ಕೂಡ ಸಹಾಯವನ್ನು ಮಾಡಿದರೆ ಇವರೆಲ್ಲರಿಗೂ ಕೂಡ ಕೋಟಿ ಕೋಟಿ ಹೃತ್ಪೂರ್ವಕವಾದಂತಹ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಸ್ಪೆಷಲ್ ಆಗಿ ನನ್ನ ಕಡೆಯಿಂದನೇ ತಿಳಿಸ್ತೀನಿ. ಹಾಗೂ ಸಮಿತಿಯವರ ಕಡೆಯಿಂದನೂ ಕೂಡ, ಹಾಗೂ ಸಂತೆಕಸಲಗೆರೆ ಗ್ರಾಮಸ್ಥರು, ಅನಿಯಂಬಾಡಿ ಗ್ರಾಮಸ್ಥರಿಂದನೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಒಂದು ಕೋಟಿ ಕೋಟಿ ನಮಸ್ಕಾರವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇವತ್ತು ಬಸ್ ಉದ್ಘಾಟನೆ ಇದೆ. ಈ ಉದ್ಘಾಟನೆಗೆ ಭಾಗವಹಿಸಿದಂಥ ಎಲ್ಲ ಹಿರಿಯರಿಗೂ, ಮುಖಂಡರಿಗೂ ಕೂಡ ಒಂದು ನಮಸ್ಕಾರವನ್ನು ತಿಳಿಸ್ತಾ ಬನ್ನಿ. ಬಸಪ್ಪನವರ ರಥದಲ್ಲಿ ಇವತ್ತು ಯಾರೆಲ್ಲ ಸಹಾಯ ಮಾಡಿದ್ರು ಆ ಗ್ರಾಮಸ್ಥರಿಗೂ ಮತ್ತು ಗ್ರಾಮ ದೇವತೆಗಳಿಗೂ ಕೂಡ ಬಸಪ್ಪನವರು ಹೊರಟಿದ್ದಾರೆ. ಮೊದಲಿಗೆ ಸಂತೆಕಸಲಗೆರೆಗೆ ಬರ್ತಾರೆ, ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಿದೆ. ಒಂದು ನಮ್ಮ ಬಸಪ್ಪನಿಗೂ ಕೂಡ ಬಸ್ ಬಂತಲ್ಲ ಅಂತ. ನಿಜಕ್ಕೂ ಈ ಒಂದು ಸಹಾಯ ಮಾಡಿದಂಥ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಮತ್ತಷ್ಟು ಮಗದಷ್ಟು ಒಳ್ಳೆಯದನ್ನು ಮಾಡಲಿ, ಆಯುಷ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ, ನಿಮ್ಮ ಕಷ್ಟ ಕಾರ್ಪಣ್ಯನೂ ಕೂಡ ಕಳೀಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತೀನಿ ಕಂಡ್ರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಈ ಖುಷಿಯನ್ನು ಕೂಡ ನೀವು ನೋಡಲಿ ಅಂತಲೇ ಈ ವಿಡಿಯೋವನ್ನು ಬಿಡ್ತಾಯಿದ್ದೀನಿ. ನೋಡಿ ಖುಷಿ ಪಡಿ, ನಿಮ್ಮೆಲ್ಲ ಕಷ್ಟನ ಭಗವಂತ ಕಳೀಲಿ. ಮತ್ತು ತುಂಬ ಮಳೆನೂ ಕೂಡ ಇರುತ್ತೆ. ಈ ಮಳೆನಲ್ಲೂ ಕೂಡ ಒಂದು ಸಹಾಯ ಮಾಡಿದವ್ರನ್ನ ಬಸಪ್ಪ ನೆನೆಯಬೇಕು ಅಂತ ಹೇಳ್ಬಿಟ್ಟು ಬಸಪ್ಪನವರೇ ಸ್ವತಃ ಗ್ರಾಮಗಳಿಗೆ ತೆರಳಿ ಬರ್ತಾರೆ. ಸಂತೆಕಸಲಗೆರೆ ಆದಮೇಲೆ ಅನಿಯಂಬಾಡಿ ಗ್ರಾಮಕ್ಕೆ ಬರ್ತಾರೆ. ಇದರಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ, ಹಳೆ ಗಾಡಿ ಇರುತ್ತಲ್ಲ, ಹಳೆ ಒಂದು ಟಾಟಾ ಎಸಿನಲ್ಲಿ ಹೋಗ್ತಾ ಇರ್ತಾರೆ. ಆ ಗಾಡಿನ ಮರಿದಂತೆಯೇ ಆ ಗಾಡಿ ಎಲ್ಲಿ ನಿಲ್ಲಿಸಿದಾರೋ ಅಲ್ಲೇ ಹುಡಿಕೊಂಡು ಹೋಗ್ತಾರೆ ಬಸಪ್ಪನವರು. ನಾನು ಏನಕ್ಕ ಹೋಗ್ತಾ ಇದ್ದಾರೇನೋ, ಇನ್ನೇನಪ್ಪ ಲೇಟ್ ಮಾಡ್ತಾರೇನೋ, ಇನ್ನು ತುಂಬ ಹಳ್ಳಿಗಳಿದೆ, ಗ್ರಾಮಗಳಿದೆ, ಅಲ್ಲಿಗೆಲ್ಲ ಹೋಗಬೇಕು, ಎಲ್ಲರೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕಾಯ್ತಾ ಇದ್ರು. ಇನ್ನೇನು ಲೇಟ್ ಮಾಡ್ತಾನಂತೆ ನಾವೆಲ್ಲ ಅಂದ್ಕೊತಾ ಇದ್ವಿ. ಬಟ್ ಬಸಪ್ಪನವರು ಏನೂ ಮಾಡಿಲ್ಲ ಕಂಡ್ರಿ. ಅವ್ರು ಡೈರೆಕ್ಟಾಗಿ ಹೋಗಿದ್ದೆ ನೋಡಿ, ಹೋಗ್ತಾ ಇದ್ದಾರೆ. ಒಂದು ಹಳೆ ಇದರಲ್ಲಿ ಹೋಗ್ತಾ ಇದ್ರಲ್ಲ, ಕಾರ್ಯಕ್ರಮಗಳಿಗೆ ಗೃಹ ಪ್ರವೇಶ ಆಗಿರ್ಬೋದು, ಗುಡ್ಡಪ್ಪನ ಆಯ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈ ಒಂದು ಟಾಟಾ ಎಸಿನಲ್ಲಿ ಹೋಗ್ತಾ ಇದ್ರು. ಹಳೆ ಗಾಡಿಯನ್ನು ಕೂಡ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಈಗ ನಾವು ಮನುಷ್ಯ ಯಾರಾದರೂ ಒಂದು ಹೆಲ್ಪ್ ಮಾಡಿದ್ರೆ ಸಾಕು, ಇನ್ನೊಬ್ಬ ಹೆಲ್ಪ್ ಮಾಡಿದ್ರೆ ಸಾಕು, ಒಬ್ಬನ ಮರೆತು ಇನ್ನೊಂದು ಕಡೆ ಹೋಗ್ತಾ ಇರ್ತೀವಿ. ಅಂದರೆ ಹೊಸ ನೀರು ಬಂತು ಅಂದರೆ ಹಳೆ ನೀರು ಮರಿತಾರೆ ಅಂತ ಹೇಳ್ತಾರಲ್ಲ. ನಮ್ಮ ಬಸವಪ್ಪನವರು ಹಳೇದನ್ನು ಯಾವುದೂ ಮರ್ತಿಲ್ಲ ಕಂಡ್ರಿ. ನೋಡಿ, ಹಳೆ ವಾಹನದ ಹತ್ರ ಹೋಗಿ ಅಲ್ಲೆಲ್ಲವನ್ನು ನೋಡಿ ಸ್ಪರ್ಶ ಮಾಡಿ ಬರ್ತಾರೆ. ಎಲ್ಲ ಗ್ರಾಮಗಳು ಇದೇ ರೀತಿ ವಿಸಿಟ್ ಮಾಡಿದ್ದಾರೆ. ಯಾವ ರೀತಿ ವಿಸಿಟ್ ಮಾಡಿದ್ರು ಅಂತ ನೀವೇ ನೋಡಿ.
ಅಯ್ಯಪ್ಪ. ಹಾಂ ನಿಜ ಕಣ್ರಿ, ನಮ್ಮ ಬಸಪ್ಪನವರು ಯಾವುದನ್ನು ಕೂಡ ಮರೆತಿಲ್ಲ. ಶ್ರೀ ತಮ್ಮಣ್ಣನವರು ಅಂದರೆ ಶ್ರೀ ಭೂಮಿ ಸಿದ್ದೇಶ್ವರ ಟ್ರಸ್ಟ್ನ ಸಮಿತಿ ಅಧ್ಯಕ್ಷರಾದಂಥ ತಮ್ಮಣ್ಣನವರು ನಮ್ಮನ್ನೆಲ್ಲರನ್ನು ಕೂಡ ಬಿಟ್ಟು ಹೋಗಿರ್ತಾರೆ. ಸೊ ಅವ್ರನ್ನ ಹುಡುಕಿ ಅವರಿಗೆ ಒಂದು ಹಾರವನ್ನು ಹಾಕಿ ನಮ್ಮ ಬಸಪ್ಪನವರು ಯಾವ ರೀತಿ ಬರ್ತಾರೆ ಅನ್ನೋದನ್ನು ಕೂಡ ನೀವೇ ನೋಡಿ. ನಿಜಕ್ಕೂ ಇವತ್ತು ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು. ಈ ಬಸ್ ಬರಲಿಕ್ಕೆ ಮೂಲ ಕಾರಣನೇ ಅವರಾಗಿರ್ತಾರೆ. ಅವರ ಶ್ರಮ ತುಂಬಾ ಇರುತ್ತೆ. ಬಟ್ ಅವ್ರು ನಮ್ಮ ಜೊತೆ ಇಲ್ಲ. ಆದರೂ ಕೂಡ ಅವ್ರು ಮಾಡಿದಂಥ ಕೆಲಸಗಳು, ಅವರು ಮಾಡಿದಂಥ ಒಂದು ಕಾರ್ಯಗಳು ನಮ್ಮ ಜೊತೆ ಸದಾ ಇರುತ್ತೆ. ಬಸಪ್ಪನವರು ಕೂಡ ಅವ್ರ ಹತ್ರ ಹೋಗಿ ಫೋಟೋ ಹತ್ರ ನಿಂತು ಮೌನಾಚರಣೆಯನ್ನು ಮಾಡಿ ಅವರ ಕೊರಳಿನ ಒಂದು ಹಾರವನ್ನು ಕೂಡ ಅವರಿಗೆ ಸಲ್ಲಿಸಿ ಬರ್ತಾರೆ. ಎಂಥ ಅದೃಷ್ಟವಂತರು ಅಲ್ವಾ. ಸೊ ಈ ಥರ ಭಾಗ್ಯನ ಯಾರಿಗೂ ಕೂಡ ಸಿಕ್ಕಿಲ್ಲ. ಮುಂದೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಜಕ್ಕೂ ಅವ್ರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ ಅಂತ ಕೇಳ್ಕೊತ, ಇದೊಂದು ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೂ ನಮ್ಮ ಜೊತೆ ಇಲ್ಲ, ಅವ್ರ ನೆನಪು ಮಾತ್ರ ನಮ್ಮ ಜೊತೆ ಇರುತ್ತೆ. ಬಿಡು 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 ಅಣ್ಣ
ಇವರೆಲ್ಲ ಅಣ್ಣ ಇಲ್ಲ ಯಾರೆಲ್ಲ ಬಸಪ್ಪನ ವಾಹನಕ್ಕೆ ಸಹಾಯ ಮಾಡಿದಿರೋ ಅವರೆಲ್ಲರಿಗೂ ಕೂಡ ಬಸಪ್ಪನವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ.